ಮಧುರ ಅವರೇ, ಇಷ್ಟು ದಿನ ನಿಮ್ಮ ಜೊತೆಗೆ ಆಚೆ ಸುತ್ತಾಡ್ಕೊಂಬಂದದು ಗಿಣ್ಣಾಲ್ ಕುಡ್ದಷ್ಟೇ ಸಂತೋಷ ಆಯ್ತಾ ಅದೇ. ಆದ್ರೆ ಈಗ ನಮ್ಮ ಮಟ್ಟಿಗೆ ಸೇರ್ಕೋತಾರೆ ನೋಡಿದ್ರೆ ರೋಜವನ್ನ ಕಿತ್ತು ಅದೇ ಗಿಡದ ಮುಳ್ಳಿಂದ ಚುಚ್ಚಿದಷ್ಟು ನನ್ನ ಹೃದಯಕ್ಕೆ ನೋವು ಆಯ್ತಾ ಅದೇ. ಈ ಸುರ್ಸುರ್ ಬತ್ತಿ ಆ ಮುಳ್ಳಿಂದ ಹೂಗ್ ಯಾಕೆ ಚುಚ್ತೀರಾ? ಡೈರೆಕ್ಟ್ ನಿಮ್ ಹೃದಯಕ್ಕೆ ಚುಚ್ಕೊಂಬಿಡಿ. ಮಧುರ ಅವ್ರೆ, ನಿಮ್ ಜೊತೆ ಬಂದಿದ್ದು ಗಿಣ್ಣಾಲ್ ಕುಡ್ದಷ್ಟು ಸಂತೋಷ ಆಯ್ತು ಅಂದ್ರಲ್ಲ, ನಾವೆಲ್ಲ ನಿಮ್ ಜೊತೆ ಇದ್ದಿದ್ ಮರ್ತೋಯ್ತಾ? ಓ ಅಣ್ಣಯ್ಯಪ್ಪನವ್ರಿ, ಯಾಕೆ ನನ್ನ ಎಲ್ಲ ಮಾತು ನೀವು ತಪ್ಪ ತಕ್ಕಡೆ ತೂಕ ಹಾಕಿರಿ? ನಾನು ನಿಮ್ಮ ಜೊತೆಗೆ ಅಂದ್ರೆ ಅದರಲ್ಲಿ ನೀವು ನಾನು ಎಲ್ಲ ಸೇರ್ಕೊಂಡಿರ್ತೀವಪ್ಪ. ಗೌಡ್ರೆ, ನೀವ್ ಇಷ್ಟೊಂದು ಖುಷಿ ಪಡಕ್ಕೆ ನಾವೇನು ಊಟಿಗೆ ಹೋಗಿ ತಿರ್ಗಾಡ್ಕೊಂಡ್ ಬಂದ್ವಾ? ಈಗಲೂ ನೀವು ಒನ್ನಿ ಊಟಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಅಣ್ಣಯ್ಯಪ್ಪನವ್ರದ್ದು ದುಡ್ಡಿಲ್ಲ ಅಂತ ನೀವು ತಲೆ ಕೆಡಿಸ್ಕೋಬೇಡಿ, ಖರ್ಚೆಲ್ಲ ನಾನೇ ನೋಡ್ಕತ್ತೀನಿ. ಬಾವು ಅವ್ರು ಈಗ ತಾನೇ ಊರಿಂದ ಬಂದವ್ರೆ, ಮತ್ತೆ ಊಟಿಗೆ ಕರೆದ್ರೆ ಬಂದಾರ? ಬನ್ನಿ, ನಾನು ನೀವು ಹೋಗಿ ಬರುವ. ಬಾರೋರೆ, ಊಟಿಗೆ ಹೋಗಕ್ಕೆ ಯಾಕೆ ಅವ್ರನ್ನ ಅಷ್ಟೊಂದು ಬಲವಂತ ಮಾಡ್ತೀರಾ? ಬನ್ನಿ ನಾವ್ ಹೋಗಿ ಬರೋಣ. ಅಂದ್ರೆ ನಾನು ಮಧು ನೀವು ಹೋಗಿ ಸುತ್ತಾಡ್ಕೊಂಡ್ ಬರೋಣ ಅಂದೆ. ಜಾನಿಗೇನು ಮನೆ ಒಳಗ್ ಹೋಗಣ್ವಾ ಅಥವಾ ರಸ್ತೆ ನಿಂತ್ಕೊಂಡು ಹೀಗೆ ಜಗಳ ಆಡ್ತಿರ್ತೀರಾ? ನಂಗೆ ತುಂಬಾ ಕಾಲ್ ನೋಯ್ತಿದೆ, ಬಂದ್ ಮಸಾಜ್ ಮಾಡಿ. ಅಣ್ಣಯ್ಯಪ್ಪನವ್ರೆ, ಮಧುರ ಅವ್ರಿಗೆ ಕಾಲು ನೋಯ್ತಾ ಇದ್ದಂತೆ, ಹೋಗಿ ಒತ್ತಿ. ಶ್ರೀ ಬನ್ನಿ ಅಟ್ಟಿಗೆ ಹೋಗವು. ನಂಗೂ ಸಾನೆ ಕಾಲು ನೋಯ್ತಾ ಇದೆ. ನಾನೇ ನಿನ್ನ ಕಾಲು ಒತ್ಕೊಡ್ಬೇಕಾ? ಇಲ್ಲಪ್ಪ, ನಾನು ನಿಮ್ ಕಾಲು ಒತ್ತೀನಿ. ಶ್ರೀ ನಾನು ಬಂದೆ. ಐ ಲೈಕ್ ಇಟ್. ಒಟ್ರಾಶಿ, ಕೊನೆಗೂ ನಮ್ಮ ಸಿಟಿಗೆ ಬಂದು ನಾವು ತಲುಪಿದೆವು. ಈಗ ನನಗೆ ಕಂಡಾಪಟ್ಟೆ ಖುಷಿ ಆಗ್ತಾ ಉಂಟು. ಲೇರಾಕಿ, ನಿನಗಿಂತ ಜಾಸ್ತಿ ಸಂತೋಷ ನನಗಾಗ್ತಿದೆ ಕಣ. ಎಂತದಕ್ಕೆ? ಹಳ್ಳಿಲಿ ಹೊಸ ಹೊಸ ಹುಡುಗಿರು ಪರಿಚಯ ಆಗ್ತಾರೆ ಅನ್ಕೊಂಡೆ, ಆದ್ರೆ ಯಾರು ಸಿಗ್ಲೇ ಇಲ್ಲ. ಈ ಹೃದಯ ನನ್ನ ಖಾಲಿ ತಲೆ ತರ ಖಾಲಿಯಾಗೇ ಇದೆ. ಅದಕ್ಕೆ ಈಗೆಂತ ಸಿಟಿ ಹುಡುಗಿರನ್ನೆಲ್ಲ ಸೇರಿಸಿ ನಿನ್ನ ತಲೆಗೆ ವಿಗ್ ಮಾಡಿ ಹಾಕೋಬೇಕಂತಿದ್ಯಾ? ಐ ಲೈಕ್ ಇಟ್. ಶಾನೆ ಸುಸ್ತಾಗ್ಬಿಡ್ತಪ್ಪ. ಕುಖ್ಯಾತ ಕಳ್ಳ ಜೈಲು ಕಂಬಿ ಕಿತ್ತು ಪರಾರಿ. ನಿಮ್ಮ ಮನೆಯ ಕಂಬಿಗಳನ್ನು ಗಟ್ಟಿಯಾಗಿಡಿ, ಹುಷಾರಾಗಿರಿ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ಆ ಕಳ್ಳ ಯಾರು, ಅವನು ಹೇಗೆ ಪರಾರಿ ಅದ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತೀನಿ, ಒಂದು ಚಿಕ್ಕ ಬ್ರೇಕ್ನ ನಂತರ. ಹಟ್ಟಿ ಒಳಗೆ ಕಾಲಿಟ್ಟೇಟ್ಗಳೇ ಜೈಲಿಂದ ತಪ್ಪಿಸ್ಕೊಂಡು ಕಳ್ಳನ ಸುದ್ದಿ ಕೇಳಂಗ ಗೊತ್ತಲ್ಲಪ್ಪ. ಮೊದಲು ನನ್ನ ಹಟ್ಟಿನ ಭದ್ರ ಮಾಡ್ಕೊಳ, ಆಮೇಲೆ ಕಂಡವ್ರ ಹಟ್ಟಿನ ಭದ್ರ ಮಾಡ್ತೀನಿ. ಯಜಮಾನ್ರೆ, ಬಾವ ಇದೇನ್ ಮಾಡ್ತಿದ್ದೀರಿ? ದುಡ್ನಾಗ ಮಂಚದಡಿ ಇಡ್ತಾ ಇದೀರಿ? ಬಾರು ಖುಷಿ ಮೆತ್ತಗೆ ಮಾತಾಡಿ ಯಾರು ಕೇಳಿ ಕೇಳಿಸ್ಕೊಂಡ್ಬಿಟ್ಟಾರ. ನಮ್ಮ ಮಟ್ಟಿಗೆ ಯಾರು ಕೇಳಿಸ್ಕೊಂಡವ್ರು? ಅಯ್ಯೋ, ಇವತ್ತು ಒತ್ತಾರೆ ನಾನು ಟಿವಿ ನೋಡ್ತಾ ಇರ್ಬೇಕಾರೆ ಒಬ್ಬ ದೊಡ್ಡ ಕಳ್ಳ ಜೈಲಿಂದ ತಪ್ಪಿಸ್ಕೊಂಡ ಅಂತ ನ್ಯೂಸಲ್ಲಿ ಹೇಳೋರು. ತಪ್ಪಿಸ್ಕೊಂಡು ಕಳ್ಳ ಹಟ್ಟಿಗೆ ಹೋಗಿ ಮನೆ ಕಂಡನ. ಇವತ್ತು ರಾತ್ರಿನಾಗ ಎರಟ್ಟಿಗಾರ ನುಗ್ಗಿ ಕಳ್ತನ ಮಾಡ್ತಾನೆ. ಅವ ನುಗ್ಗ ಹಟ್ಟಿ ನಮ್ಮ ಹಟ್ಟಿನೇ ಆಗ್ಬಿಟ್ಟಿದ್ರೆ ಅದಕ್ಕೆ ನನ್ನ ತಂಗಿರೋ ದುಡ್ಡನ್ನೆಲ್ಲ ಮಂಚದ ಕೆಳಗೆ ಅವನ್ಸಿಡ್ತಾವ್ನಿ. ಶ್ರೀ ರಾಮಚಂದ್ರ ಗೌಡ್ರೆ, ಅವ್ನ್ ಜೈಲಿಂದ ತಪ್ಪಿಸ್ಕೊಂಡವನೇ ಅನ್ಮ್ಯಾಕೆ ಅವ್ನ್ ದೊಡ್ಡ ಕದಿಮನೆ ಆಗಿರ್ಬೇಕು. ನಮ್ಮ ಹಟ್ಟಿಲಿ ಎಲ್ಲೆಲ್ಲಿ ದುಡ್ಡದೆ ಅಂತ ಅವ್ನ್ ಗೊತ್ತಾಗಕ್ಕಿಲ್ವಾ? ಪಾರು, ನಮ್ಮ ಹಟ್ಟಿಲಿರೋ ದುಡ್ಡನ್ನ ನೀನೇ ಅವ್ನಿಗೆ ಹೇಳ್ಕೊಡಂಗದೆ. ನಾ ಹೇಳಿದ ಹಂಗಲ್ಲ ಶ್ರೀ, ನೀವು ಹೊಸಿ ಶೇವ್ ಆಗಿರ್ಲಿ ಅಂತ ಹೇಳ್ದಿ. ಕಣೆ ಅವಳು ನಿನ್ನ ನಂಬ್ಕೊಂಡ್ರೆ ನನ್ನ ದುಡ್ಡೆಲ್ಲ ಸೇವ್ ಆಗೋಯ್ತದೆ. ಅದು ಸೇವ್ ಅಲ್ಲ, ಸೇಫ್. ನನಗೆ ಜಾಡ್ ಹಿಡಿದು ಗೊತ್ತದೆ, ನೀನು ಆಸ್ಕೆ ಹಿಡ್ಕೊ. ಪಾರು, ಹೋಗೊಂದು ದೊಣ್ಣೆ ತಕೊಂಬೋಗು. ಇವತ್ತು ರಾತ್ರಿನಾಗ ನಮ್ಮ ಮುಟ್ಟಿಗೆ ಕಳ್ಳ ನುಗ್ಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದಕ್ಕೆ ಸೇಫ್ಟಿಗೋಸ್ಕರ ಒಂದು ದೊಣ್ಣೆ ಇಟ್ಕೊಂಡು ಕೂತ್ಕೊತೀನಿ. ಬಾವು, ನೀವಿನ್ನು ಯಾವ ಕಾಲದಲ್ಲಿದ್ದೀರಿ? ಈಗಿನ ಕಾಲದ ಕಳ್ಳರು ಏನ್ ಕೈ ಬಿಸ್ಕೊಂಬದ್ದಾರ, ಜೊತೆಗೆ ಲಾಂಗು ಮಚ್ಚು ತತ್ತಾರೆ. ಅದ್ರ ಮುಂದೆ ನಿಮ್ ದೊಣ್ಣೆ ಯಾವ ಲೆಕ್ಕ? ಕಣ್ಣಿಟ್ಕೊಳ್ಳಿ. ಪಾರು, ಈಗಲೇ ಶಾನೆ ಎದುರ್ಕೊಂಬಿಟ್ಟಿನಿ, ಇನ್ನೊಸಿ ಎದುರಿಸ್ಬೇಡ. ಗನ್ನೇನ್ ಸಿದ್ದಣ್ಣ ಅಂಗಡಿ ಸಿಗೋ ಬನ್ನು ಅನ್ಕೊಂಬಿಟ್ಯಾ? ಅದನ್ನ ಇಟ್ಕೋಬೇಕು ಅಂದ್ರೆ ಶಾನೆ ಕಾನೂನುಗಳವ. ಓ ಗೊತ್ತು ಬಿಡಿ, ನಾನ್ಸೆನ್ಸ್. ಪಾರು, ನನ್ನೇ ನಾನ್ಸೆನ್ಸ್ ಅಂದಯ? ನಾ ಹೇಳಿದ್ದ ಹಂಗಲ್ಲ ಶ್ರೀ, ಗನ್ ಇಟ್ಕೋಬೇಕು ಅಂದ್ರೆ ಕಾನೂನು ಅದೇ ಅಂದ್ರಲ್ಲ, ಅದಕ್ಕೆ ನಾನ್ಸೆನ್ಸ್ ಅಂದೆ. ಅವ್ವ ತಾಯಿ, ಅದು ನಾನ್ಸೆನ್ಸ್ ಅಲ್ಲ, ಲೈಸೆನ್ಸ್. ಹಿಡಿದ್ರಿ ಜಾಡ. ಹೋಗು, ದೊಣ್ಣೆ ತಕೊಂಬೋಗು. ನಾನೊಂದು ಏಳವ. ನಿಮ್ ಕ್ವಾಣಲ್ಲಿ ಒಬ್ರೇ ಮನಿಕೊಳ್ಳಕ್ ಭಯ ಆದ್ರೆ ನಾನು ನಿಮ್ ಜೊತೆಗೆ ಮನಿಕೊಳ್ಳ. ಇವತ್ತು ನನ್ನ ಕೈ ಚಳಕ ಎಲ್ಲಿ ತೋರಿಸ್ಲಿ? ಈ ಮನೆ ಕಿಟಕಿ ಬಾಗ್ಲು ಓಪನ್ ಇದೆ. ಅರೆ ರೇ 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 ಗಿಣಿ ರಾಮ, ಹೊಯ್ ಪಂಚರಂಗಿ ರಾಮ. ಅರೆ ರೇ ರೇ ಗಿಣಿ ರಾಮ, ಹೊಯ್ ಪಂಚರಂಗಿ ರಾಮ. ಮಾತಾಡೋ
ಇವತ್ತು ಪಾರವ್ರು ಇಷ್ಟೊಂದು ಖುಷಿಯಾಗಿದ್ದಾರೆ. ಅವ್ರ ಖುಷಿಗೆ ಕಾರಣ ಏನು ಅಂತ ಕೇಳೇ ಬಿಡೋಣ. ಪಾರವ್ರೆ, ಏನು ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ನಿಮ್ಮ ಖುಷಿಗೆ ಮೂಲ ಏನು ಅಂತ ಕೇಳ್ಬೋದಾ? ಓ ಜಾನಿ ಅವರೇ, ಖುಷಿಯಾಗಿರೋ ಕಾರಣ ಯಾಕಬೇಕು? ಸುಮ್ಮನೆ ಖುಷಿಯಿಂದ ಮೇಲ್ ಮಾಡ್ಕೊಂಡಿದ್ರೆ ಆಯ್ತು. ಪಾರವ್ರೆ, ಅದು ಮೇಲಲ್ಲ, ಸ್ಮೈಲ್. ಹೇಳಿದ್ರೆ ಜಾಡ. ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ನಡುಗಿದೆ ಗಡ ಗಡ ಗಂಗಮ್ಮ. ನನ್ನ ಎದೆಯಲ್ಲಿ ಡವ 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 ಕೇಳಮ್ಮ. ನನ್ನ ಎದೆಯಲ್ಲಿ ಡವ 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 ಕೇಳಮ್ಮ. ಜಾನಿ ಅವರೇ, ಜಾನಿ ಅವರೇ, ಏನಾಯ್ತು? ಯಾಕೆ ಹಂಗ್ ನೋಡ್ತಿದ್ದೀರಿ? ಪಾರವ್ರೆ, ನಿಮ್ಮನ್ನ ನೋಡ್ತಾ ಇದ್ರೆ ನನ್ನ ಹೃದಯಕ್ಕೆ ಗುಂಡೇಟ್ ಬಿದ್ದಂಗೆ ಆಗ್ತಾ ಇದೆ. ಅಲ್ಲ, ನಿಮ್ಮ ಗುಂಡೇಟ್ ಬೀಳಕ್ಕೆ ನನ್ನ ಮುಖದಲ್ಲಿ ಬಂದೂಕಿದ್ದ? ಪಾರವ್ರೆ, ಗನ್ನಿಂದ ಬರೋ ಗುಂಡು ಒಬ್ಬ ಮನುಷ್ಯನ ಒಂದೇ ಸಲಕ್ಕೆ ಸಾಯಿಸ್ಬಿಡುತ್ತೆ. ಆದ್ರೆ ನಿಮ್ ಕಣ್ಣಿಂದ ಬರೋ ಗುಂಡಿದೆಯಲ್ಲ, ಅದು ನನ್ನ ಹೃದಯನ ಚುಚ್ಚಿ 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 ಸಾಯಿಸುತ್ತೆ. ಜಾನಿ ಅವರೇ, ನಿಮ್ಗೇನ ತಲೆ ಕೆಟ್ಟಿದ್ದ? ನನ್ ಕಣ್ಣಿಂದ ಬರೋ ಗುಂಡು ನಿಮ್ ಹೃದಯಕ್ಕೆ ಹೆಂಗ್ ಚುಚ್ಚಿದ್ದು? ಚುಚ್ಚುತ್ತೆ ಪಾರವ್ರೆ. ಅದನ್ನೇ ಕೇಳ್ತಾ ಇರೋದು, ಯಂಗೆ ಅದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಎಲ್ಲಿ ನಿಮ್ ಕಣ್ ರೆಪ್ಪೆನ ಗನ್ ಟ್ರಿಗರ್ ತರ ಒತ್ಬಿಡಿ, ಅಂದ್ರೆ ನಾನು ಹೇಳ್ಕೊಡ್ತೀನಿ, ಹಾಗೆ ಮಾಡಿ ಅಂದೆ. ಜಾನಿ ಅವರೇ, ಏನಾಯ್ತು? ನಾನು ಹೇಳಿಲ್ವ ಪಾರವ್ರೆ, ನಿಮ್ ಕಣ್ಣಲ್ಲಿ ಗುಂಡಿದೆ ಅಂತ? ಅದು ನನ್ನ ಹೃದಯನ ಚುಚ್ಚುಬಿಡ್ತು. ಎಲ್ಲಿ ಇನ್ನೊಂದ್ಸಲ ಕಣ್ಣು ಹೊಡೀರಿ. ಜಾನಿ ಅವರೇ, ನಾನ್ ಇಲ್ಲಿ ಕಣ್ಣು ನೋಡಿದ್ರೆ ಮಧುರ ಅವ್ರಿಗೆ ಹೆಂಗ್ ಗುಂಡು ಬಿತ್ತು? ಈ ಪಟ್ಟಿ ಕಿರ್ಚ್ಕೋತಾವ್ರಲ್ಲ. ಗುಂಡು ಬಿತ್ತೋ ಇಲ್ವೋ ಗೊತ್ತಿಲ್ಲ. ಮಧುಗೆ ಏನಾಯ್ತು ಅಂತ ಮೊದಲು ನೋಡ್ಬೇಕು. ಮಧು ಡಾರ್ಲಿಂಗ್, ಮಧುರ ಅವರೇ, ಮಧುರ ಅವ್ರೆ, ಯಾವನ ನಾವನ್ನ ಮಧುರ ಅವ್ರು ಕಿರ್ಚ್ಕೊಳಂಗ್ ಮಾಡ್ದವ? ಜಾನಿ, ಏನಾಯ್ತು ಜಾನಿ? ಜಾನಿ ಕಣ್ಬಿಡಿ ಜಾನಿ. ಮಧುರ ಅವ್ರೆ, ಆ ಪಟ್ಟಿ ಕಷ್ಟ ಪಟ್ಕೊಂಡು ಯಾಕೆ ಅಣ್ಣಯ್ಯಪ್ಪನವ್ರು ಎದ್ದೋಳ್ಸಿರಿ? ನಿಮ್ ಜೊತೆಗೆ ಮಾತಾಡಕ್ಕಂತ ನಾ ಬಂದಿಲ್ವಾ? ನನ್ ಜೊತೆಗೆ ಮಾತಾಡಿ. ಗೌಡ್ರೆ, ಜಾನಿ ಏನ್ ನಿದ್ದೆ ಮಾಡ್ತಿಲ್ಲ. ನಾನು ಹೇಳಿದ ವಿಷಯ ಕೇಳಿ ಮೂರ್ಛೆ ಹೋಗ್ಬಿಟ್ಟಿದ್ದಾರೆ. ಈ ಪಟ್ಟಿ ನೀರ್ ಹಾಕಿದ್ರು ಎದ್ದೋಳ್ತಾ ಇಲ್ಲ ಅಂದ್ರೆ ಎನಿ ಗುಡ್ ನ್ಯೂಸ್? ಅಂದ್ರೆ 7 ವಿಷಯ ಏನಾದ್ರು ಹೇಳಿದಾರಿ ಆದಿ? ನಾನು 2 ಲಕ್ಷ ರೂಪಾಯಿ ನೆಕ್ಲೆಸ್ ಕಳ್ದೋಗಿದೆ. ಆ ವಿಷಯ ಕೇಳಿ ಮೂರ್ಛೆ ಹೋಗ್ಬಿಟ್ರು. ಅಲ್ಲ ಮಧುರ ಅವರೇ, ನಿಮ್ ನೆಕ್ಲೆಸ್ ಕಳ್ತನ ಆಗಿರೋದಕ್ಕೆ ನೀವು ಗ್ಯಾನ್ ತಪ್ಪಬೇಕು. ಜಾನಿ ಅವ್ರ ಯಾಕೆ ಗ್ಯಾನ್ ತಪ್ಪವ್ರೆ? ಎಲ್ಲ ಹಾಳಾಗೋಯ್ತು. ನನ್ನ 2 ಲಕ್ಷ ರೂಪಾಯಿ ನೆಕ್ಲೆಸ್ ಹಾಳಾಗೋಯ್ತು. ಮಧುರ ಅವ್ರೆ, ನಿಮ್ ತಾವ್ 7 ಲಕ್ಷ ರೂಪಾಯಿ ನೆಕ್ಲೆಸ್ ಅದ ಅಂತ ನನ್ಗೆ ಹೇಳಲೇ ಇಲ್ಲ. ಗೌಡ್ರೆ, ನಾನು ಆ ನೆಕ್ಲೆಸ್ನ ತುಂಬಾ ಜೋಪಾನವಾಗಿ ಕಾಪಾಡಿದ್ದೆ. ಯಾಕಂದ್ರೆ ಲೈಫಲ್ಲಿ ಜಾನಿ ಕೊಡ್ಸಿದ್ದ ಅದೊಂದೇ ಗಿಫ್ಟ್. ಮಧುರ ಅವ್ರೆ, ಅಣ್ಣಯ್ಯಪ್ಪನವ್ರಿಗೆ 7 ಲಕ್ಷ ರೂಪಾಯಿಗೆ ಎಷ್ಟು ನೋಟ್ ಬರ್ತದೆ ಅಂತಲೇ ಗೊತ್ತಿಲ್ಲ. ಅಂಥದ್ರಲ್ಲಿ 7 ಲಕ್ಷ ರೂಪಾಯಿ ನೆಕ್ಲೆಸ್ ಗಿಫ್ಟ್ ಕೊಡಿಸ್ಬಿಟ್ರ? ಇದನ್ನೆಲ್ಲ ನಾನು ನಂಬಲ್ಲ. ಈ ಗೌಡ್ರೆ, ನೀವು ನಂಬುದ್ರೆಷ್ಟು ಬಿಟ್ರೆಷ್ಟು. ನಾನು ನನ್ನ ಹೆಂಡತಿಗೆ 2 ಲಕ್ಷ ರೂಪಾಯಿ ನೆಕ್ಲೆಸ್ ಕೊಡ್ಸಿರೋದಂತೂ ನಿಜ. ನೀವೇ ಕೊಡ್ಸಿರ್ಬೋದು ಅಣ್ಣಯ್ಯಪ್ಪನವ್ರೆ, ಆದ್ರೆ ದುಡ್ಡ ಮಧುರ ಅವ್ರು ಕೊಟ್ಟಿದ್ದು ತಾನೆ. ಅಂದಮೇಲೆ ಅವರೇ ಸುಮ್ಮನವ್ರೆ, ನೀವೇ ಗ್ಯಾನ್ ತಪ್ಪಿದ್ದೋದ್ರಿ. ಗೌಡ್ರೆ, ಅದು ನಾನು ಕೊಟ್ಟಿದ್ದ ದುಡ್ಡಿಂದ ಪರ್ಚೇಸ್ ಮಾಡಿದ ನೆಕ್ಲೆಸ್ ಅಲ್ಲ. ಜಾನಿ ಅವ್ರ ಸ್ವಂತ ದುಡ್ಡಿಂದ ಪರ್ಚೇಸ್ ಮಾಡಿ ನಮ್ಮ ಫಸ್ಟ್ ನೈಟ್ ದಿನ ನನಗೆ ಗಿಫ್ಟ್ ಮಾಡಿದ್ದು. ಮಧುರ, ನಿಮಗೆ ಮೊದಲ ರಾತ್ರಿಲಿ ಅಣ್ಣಯ್ಯಪ್ಪನವರು ಬರೀ ನೆಕ್ಲೆಸ್ ಮಾತ್ರ ತನ್ನ ಗಿಫ್ಟ್ ಆಗಿ ಕೊಟ್ಟಿರೋದು, ಬ್ಯಾರೆ ಏನು ಕೊಟ್ಟಿಲ್ಲ ಅಲ್ವಾ? ಬ್ಯಾರೆ ಏನು ಕೊಡಕ್ಕಾಗಲ್ಲ ಕಂಪುಡಿ. ಬಜರಂಗಿ ಇನ್ಸ್ಪೆಕ್ಟ್ರು ಬರಬೇಕು. ಮಧುರ ಅವರೇ, ಹೊಸ ಜನಕ್ಕೆ ದೇವಸ್ಥಾನದಲ್ಲಿ ಭಜನೆ ಇಟ್ಕೊಂಡು ನಿಮಗೆ ಬನ್ನಿ ಅಂದ್ರೆ ಭಜನೆ ಎಲ್ಲ ಮುಗಿದು ಪ್ರಸಾದ ಕೊಡೋ ಟೈಮಿಗೆ ಕರೆಕ್ಟಾಗಿ ಬರ್ತಾರೆ. ಹಂಗೆ ನಮ್ಮ ಬಜರಂಗಿ ಇನ್ಸ್ಪೆಕ್ಟ್ರು ಕಳ್ತನ ಆದ್ಮೇಲೆ ವಿಚಾರಣೆಗೆ ಬಂದಾರೆ. ಗೌಡ್ರೆ, ಕಳ್ತನ ಮಾಡೋಕ್ಕಿಂತ ಮುಂಚೆ ನನಗೆ ಫೋನ್ ಮಾಡಿ, ಇನ್ಸ್ಪೆಕ್ಟ್ರೇ ನಾನು ಕಳ್ತನ ಮಾಡ್ತಿದ್ದೆ, ಬಂದು ನಾನು ಹಿಡ್ಕೊಂಡು ಹೋಯ್ನಿ ಅಂದೇಳಿ ಹೇಳ್ತಾ ಜವಡ್ಸ್ಕಣಿ ಮರ್ರೆ. ನೀವು ಹೊಸ ಚೌಡಿಸ್ಕೊತೀರ ಮರ್ಯಾದೆ. ನೀವು ಕರೆಕ್ಟ್ ಟೈಮ್ ಡ್ಯೂಟಿ ಮಾಡಿದ್ರೆ ಪಾಪ ಮಧುರ ಅವ್ರ ನೆಕ್ಲೆಸ್ ಕಳ್ತನ ಆಯ್ತಿರ್ಲಿಲ್ಲ. ಗೌಡ್ರೆ, ನಾನೀಗ ಅಂತ ವಿಚಾರಣೆ ಮಾಡ್ಕೋಬೇಡ್ದ ಮಾಡ್ಕ. ಸುಂದ್ರಿ ಮೇಡಮ್, ನಿಮಗೆ ನೆಕ್ಲೆಸ್ ಬೇಡ ಅಮ್ಮಂಗಿದ್ರೆ ನನ್ನ ಆಚಿ ಕಳಿಸಿ, ಬೇಕಮ್ಮಂಗಿದ್ರೆ ಗೌಡ್ರನ್ನ ಆಚಿ ಕಳಿಸಿ. ಅವರು ನೆಕ್ಲೆಸ್ ಬೇಡ. ಗೌಡ್ರೆ, ನೀವು ಸ್ವಲ್ಪ ಸುಮ್ಮನಿದ್ದು ಅವ್ರ ಕೆಲಸನ ಮಾಡಕ್ ಬಿಡಿ. ಇನ್ಸ್ಪೆಕ್ಟರ್, ಅದೇನ್ ಪ್ರಶ್ನೆ ಅಂತ ಕೇಳಿ. ಸುಂದ್ರಿ ಮೇಡಮ್,
ನನಗೆ ಆ ನೆಕ್ಲೆಸ್ ಬಗ್ಗೆ ಒಂಚೂರು ಹೇಳಿ. ನೀವು ಆ ನೆಕ್ಲೆಸನ್ನು ಎಲ್ಲಿ ಯಾವಾಗ ಪರ್ಚೇಸ್ ಮಾಡಿರಿ? ಅದು ನಾನು ಪರ್ಚೇಸ್ ಮಾಡಿದ್ದಲ್ಲ, ಜಾನಿ ನನಗೆ ಫಸ್ಟ್ ನೈಟಲ್ಲಿ ಗಿಫ್ಟಾಗಿ ಕೊಟ್ಟಿದ್ದು. ತಮಾಷೆ ಮಾಡಬೇಡಿ ಸುಂದ್ರಿ ಮೇಡಮ್, ಅವ್ರಿಗೆ ನೆಕ್ಲೆಸ್ ಅಂಗಡಿಗೆ ಬಸ್ಸಲ್ಲಿ ಒಪ್ಪಿಗೆ ದುಡ್ಡಿಪ್ಪೋದಿಲ್ಲ, ಇನ್ನು ನಿಮ್ಗೆ ನೆಕ್ಲೆಸ್ ಬೇರೆ ತೆಗ್ಸಿ ಕೊಡ್ತಾರ? ಕಾಮಿಡಿ ಕಿಲಾಡಿಗಳು. ಈ ಅಗ್ನಿ IPS ಸುಮ್ಮನೆ ಹೇಳಿದ್ದನ್ನ ಬರ್ಕೊಂಡು ಹೋಗಿ ಕಳ್ಳನ್ ಹುಡುಕಿ ಅದ್ಬಿಟ್ಟು ನನ್ನ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ನೀವೆಂತ ಬೇಜಾರು ಮಾಡ್ಕೊಂಡ್ಬೇಡಿ ಮರ್ರೆ. ಮುಂದಿನ ಪ್ರಶ್ನೆ, ಸುಂದ್ರಿ ಮೇಡಮ್, ನಿಮ್ಮ ಫಸ್ಟ್ ನೈಟ್ ಹೆಂಗೆ ನಡೀತು? ಇನ್ಸ್ಪೆಕ್ಟರ್, ಏನು ಪ್ರಶ್ನೆ ಅಂತ ಕೇಳ್ತಿದ್ದೀರಾ? ಅದನ್ನೆಲ್ಲ ಮಕ್ಳು ಮುಂದೆ ಕೇಮಕ್ಕಾಗಲ್ಲ. ನೆಕ್ಸ್ಟ್ ಕ್ವಶನ್, ಸುಂದ್ರಿ ಮೇಡಮ್, ನಿಮ್ಗೆ ಆ ನೆಕ್ಲೆಸನ್ನು ಜಾನಿ ಅವರು ಫಸ್ಟ್ ನೈಟಿಗೆ ಕೊಟ್ಟದ್ದ? ಹೌದು. ಓಯ್ ಜಾನಿ ಅವರೇ, ನೀವು ನಿಮ್ಮ ಕೈಯಾರ ಆ ನೆಕ್ಲೆಸನ್ನು ಸುಂದ್ರಿ ಮೇಡಮಿಗೆ ತೋರಿಸ್ರೆ? ಹೌದ್ರಿ. ಸುಂದ್ರಿ ಮೇಡಮ್, ಜಾನಿ ಅವರು ನೆಕ್ಲೆಸ್ ತೋರಿಸುವತ್ತಿಗೆ ಸೆರ್ಗ್ ನಿಮ್ಮ ತಲೆ ಮೇಲೆ ಇದ್ದಿತ್ತಾ ಅಥವಾ ತೆಗ್ದಿದ್ದೀರಿ? ಸೆರ್ಗ್ ಹಾಕೊಂಡಿದ್ಲು, ಅದನ್ನ ತೆಗೆದು ನೆಕ್ಲೆಸ್ನ ತೋರಿಸ್ದೆ. ಮುಂದೆ ಎಲ್ಲರ ಫಸ್ಟ್ ನೈಟಲ್ಲೂ ಏನಾಗ್ಬೇಕು ಅದೇ ಆಯ್ತು. ಹುಷಾರು. ನಾನು ಅದನ್ನ ಕೇಮಕ್ಕೆ ಬಂದದ್ದಲ್ಲ ಮರ್ರೆ. ಆ ನೆಕ್ಲೆಸನ್ನು ಎಲ್ಲಿ ಎಷ್ಟಕ್ಕೆ ಪರ್ಚೇಸ್ ಮಾಡ್ರಿ? ಅದನ್ನ ನಾನು 2 ಲಕ್ಷ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದೆ. ಎಲ್ಲಿ ಮಾಡಿದೆ ಅಂತ ಸರಿಯಾಗಿ ನೆನಪಿಲ್ಲ. ಜಾನಿ ಅವರೇ, ನೀವು ಹಿಂಗೆ ಅರ್ಧಂಬರ್ಧ ವಿಷಯ ಹೇಳ್ರೆ ನಾವು ಹ್ಯಾಂಗೆ ಹುಡ್ಕೋದು? ಅಡ್ಡಿಲ್ಲ. ಸುಂದರಿ ಮೇಡಮ್, ಆ ನೆಕ್ಲೆಸ್ ಕಾಂಬಕ್ಕೆ ಹ್ಯಾಂಗಿದ್ದಿತ್ತು? ಅದು ಕಳ್ತನ ಹಾಪಕ್ಕೂ ಮುಂಚೆ ಯಾವ ಜಾಗದಲ್ಲಿ ಇದ್ದಿತ್ತು? ಅದನ್ನ ಅಲ್ಲಿಟ್ಟದ್ದು ಯಾರು ಅಂದೇಳಿ ಹೇಳಿ. ಕಳ್ಳ ಯಾರು ಅಂತ ಹೇಳ್ಬಿಡಿ, ವೈನಿಗೆ ಕೆಲಸ ಕಮ್ಮಿ ಆಗಲಿ. ಹಾಗಾದ್ರೆ ಸುಮ್ಮನೆ ಯಾಕಂಡ್ರೆ ಸರಿ, ಇಲ್ಲಾಂದ್ರೆ ಸ್ಟೇಷನಿಗೆ ಎತ್ತೈಕೊಂಡೋಗಿ ಮುಖದ ಮೇಲೆ ಹೊಲಸಿನ ಅನ್ಕೊಂಡು ಬರ್ಕ ಹಂಗೆ ಮಾಡ್ತೆ. ಗೌಡ್ರೆ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇನ್ಸ್ಪೆಕ್ಟರ್, ನಾನು ಆ ನೆಕ್ಲೆಸ್ನ ಬೀರು ಒಳಗಿಟ್ಟಿದ್ದೆ. ಕಳ್ಳ ಬೀರು ಲಾಕ್ ಓಪನ್ ಮಾಡಿ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಕಳ್ತನ ಮಾಡ್ಕೊಂಡು ಹೋಯ್ತು. ಸುಂದರಿ ಮೇಡಮ್, ಕಳ್ತನ ಮಾಡೋದಕ್ಕೆ ನೀವು ಜಾನಿ ಅವರು ಬೆಡ್ರೂಮಲ್ಲಿ ಎಂತ ಮಾಡ್ತೀವಿ? ಅಣ್ಣಯ್ಯಪ್ಪನವರು ಆ ಚೊರಿತಿರಿ ಕಮ್ಮನಿ ಕಂಡಿದ್ರು, ಮಧುರ ಅವರು ಈ ಚೊರಿತಿರಿ ಕಮ್ಮನಿ ಕಂಡಿದ್ರು ಅಲ್ವಾ ಅಣ್ಣಯ್ಯಪ್ಪನವ್ರೆ? ನೋಡ್ರಿ, ಅವ್ರು ಯಾವ ಬದಿ ತಿರ್ಕೊಂಡು ಮನಿ ಕಂಡಿರಂದಳಿ ನಾ ಕೇಂಡದಲ್ಲ. ಕಳ್ತನ ಮಾಡುವತ್ತಿಗೆ ಅವ್ರು ಮನಿ ಕಂಡಿರ ಇಲ್ಲಿ ಅಂದಳಿ ಕನ್ಫರ್ಮ್ ಮಾಡ್ಕೊಂಡು ಕೇಂಡೆ. ಸುಂದ್ರಿ ಮೇಡಮ್, ಕಳ್ಳ ಎಷ್ಟು ಗಂಟೆಗೆ ಬಂದು ಕಳ್ತನ ಮಾಡ್ಕೊಂಡು ಹೋದ? ಅನ್ಎಜುಕೇಟೆಡ್ ಥರ ಮಾತಾಡಬೇಡಿ ಇನ್ಸ್ಪೆಕ್ಟ್ರೆ. ಮನಿ ಕಂಡಿದ್ಮೇಲೆ ಗಂಟೆ ಹೆಂಗೆ ಗೊತ್ತಾದ್ದು? ಹೌದಲ್ಲ, ಪಾಯಿಂಟ್ ಟು ಬಿ ನೋಟೆಡ್. ಸುಂದರಿ ಮೇಡಮ್, ನೀವೆಂತ ಟೆನ್ಷನ್ ಮಾಡಬೇಡಿ. ಆ ಕಳ್ಳ ಎಲ್ಲೇ ಇದ್ರು ಹುಡುಕಿ ತಂದು ನಿಮ್ಮ ನೆಕ್ಲೆಸ್ ನಿಮ್ಗೆ ಸಿಕ್ಕುವಂಗೆ ಮಾಡ್ತೆ. ಇಲ್ಲ ಅಂದ್ರೆ ನಾನೇ ಹೊಸದು ಕೊಡ್ತೆ. ಒಂಟಿಯಾಗಿದ್ಕೊಂಡು ಮಧುರ ಅವ್ರಿಗೆ ಜಂಟಿ ಆಗ್ಬಿಡ ಅನ್ಕಂಡು ಕುಟ್ಕೊಂಡಿ ಅವಳ ತಂಗಿನ ಕಳಿಸ್ಬಿಟ್ಟು ನನಗೆ ಗಂಟಾಕ್ಬಿಟ್ಟ. ಶ್ರೀ, ನನ್ನ ಆ ಚುರಿ ಕಳಿಸ್ಬಿಟ್ಟು ಈ ಚುರಿ ನನ್ನ ನೆನ್ಸ್ಕೊತಿದ್ರಿಯಾ? ಹೋಗಣವಳವ, ನಿಮ್ಮ ಅಕ್ಕ ಒಳ್ಳೆ ಕೆಲಸ ಮಾಡಲ್ಲ, ಅದ್ರ ಬಗ್ಗೆ ಗುಣಗಾನ ಮಾಡ್ತಾ ಇದ್ದಿ. ಬರ್ರಪ್ಪ ಬರ್ರೋ, ಮನೆ ಮುಂದೆ ಮಾರಿ ಗುಡಿ ನಿದ್ದೆ. ಎಂತ ಊಟ ಮಾಡ್ತಿದ್ದೀರಾ? ತಟ್ಟಿಗೆ ಅನ್ನ ಕೂತ್ಕೊಂಡ್ರೆ ನೋಡ್ಬಿಟ್ಟು ಉಂಡರೆ ಅಂತ ಕೇಳಿಯಾ? ಹೋಯ್ ಗಂಡತಿಮ್ಮ, ನಮ್ಮನ್ನು ಬಿಟ್ಟು ನೀವು ಒಬ್ಬರೇ ಊಟ ಮಾಡ್ತಿದ್ದೀರಲ್ವಾ? ನಿಮ್ಗೆ ಊಟ ಮಾಡ್ಲಿಕ್ಕೆ ಮನಸ್ಸಾದ್ರೂ ಹೇಗೆ ಬಂತು? ಈಗ ನಾನು ಏನ್ ಮಾಡ್ಬೇಕು? ನಾವು ಊಟ ಮಾಡ್ತೇವೆ, ನೀವು ಅದನ್ನು ಕೂತ್ಕೊಂಡು ನೋಡ್ಬೇಕು. ಎಂತದ ಮುಸುಂಟು ನೋಡುದು, ಕೈ ಹಾಕಿ ಮುಕ್ಕ. ಹೋಗಿ ಇನ್ನೊಂದು ತಟ್ಟಿಗೆ ಹಾಕೊಂಬೋಗು. ಸರಿ ಆಯ್ತು ಬಾವ. ಇವ್ರಿಬ್ರು ಹೋದ್ಮೇಲೆ ತಕಬ. ಆಯ್ತು. ಗಂಡತಿಮ್ಮ, ಜಾನಿ ಬಾಯಿ ಮನೆಯಲ್ಲಿ ಮಧುರಾ ಬಾಬಿಯ ನೆಕ್ಲೆಸ್ ಕದ್ರಂತೆ ನಿಜವಾ? ಕದ್ರಂತ ಅಂದ್ರೆ ನಾನೇ ಕದ್ಕೊಂಬಂದಿರೋ ತರ ಕೇಳ್ತಾ ಇದ್ದೆ. ಓ ಪುಲಕೇಶಿ, ನಾನು ಹೇಳಿದ್ದು ಜಾನಿ ಬಾಯಿ ಮನೆಯಲ್ಲಿ ಮಧುರಾ ಬಾಬಿಯ ನೆಕ್ಲೆಸ್ ಅನ್ನು ಯಾರೋ ಕಳ್ಳರು ಕದ್ರಂತೆ ನಿಜವಾ ಅಂತ. ಅಡ ಪೆಪ್ಪಳ್ರಿ, ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಬಜರಂಗಿ ಬಜಾರ್ ಹೇಳಿದ್ದು. ಅದಕ್ಕೇನಪ್ಪ ಈಗ ಆ ನೆಕ್ಲೆಸ್ ನೀವೇ ಹುಡಿಕಂತ ತಂದು ಕೊಟ್ಬಿಟ್ಟಾರ್ಯಾ? ನಮ್ಮ ಹತ್ರ ಟೀ ಕುಡಿಯಕ್ಕೆ ಕಾಸಿಲ್ಲ, ಇನ್ನು ಕಾಲ್ರು ಹುಡುಕಿ ನೆಕ್ಲೆಸ್ ಎಲ್ಲಿಂದ ತರ? ರಾಕಿ, ನಿಮ್ ಮುಂದೆ ದೆವ್ವದ ತರ ನಿಂತಿದ್ದೀನಿ. ಸತ್ತೋರ್ ಮುಂದೆ ಬಡ್ಕೊಂಡಂಗ್ ಬಡ್ಕೋತಿದ್ರಲ್ರು. ಐ ಲೈಕ್ ಇಟ್. ದೆವ್ವ ಎಲ್ಲ ಎತ್ತಾದ್ರೆ ಅಗಲುತ್ತಲ್ಲಿ ಕಾಣಿಸ್ತದೆ ಭಯ್ಯ. ಐ ಲೈಕ್ ಇಟ್. ಲೈ, ಒಂದು ವಿಷಯ ಏನು ಅಂತ ಹೇಳ್ಬಿಟ್ಟಳಿ, ಇಲ್ಲ ಹತ್ಬಿಟ್ಟು ಹೇಳಿ. ಅದ್ಬಿಟ್ಟು ರೀತಿ ಬಡ್ಕೊಂಡ್ರೆ ನನ್ಗೆ ಏನ್ರು ಅರ್ಥ ಆಗ್ಬೇಕು. ಅಯ್ಯ, ನಿನ್ನೆ ನಿಮ್ಮ ಮನೆಯಲ್ಲಿ ಮಧುರಾ ಬಾಬಿಯ ನೆಕ್ಲೆಸ್ ಕದ್ರಂತ ವಿಷಯ ಗೊತ್ತಾಯ್ತು. ಅದನ್ನು ನೆನ್ಸ್ಕೊಂಡು ಅಳ್ತಾ ಇದ್ದೇವೆ. ಜಾನಿಬಾಯಿ, ಆ ನೆಕ್ಲೆಸ್ನ ನೀವು ನಿಮ್ ದುಡ್ಡಲ್ಲೇ ತಂದ್ಕೊಟ್ಟಿದ್ರಾ? ಇಲ್ಲ, 500 ರೂಪಾಯಿ 1000 ರೂಪಾಯಿ ಮೂಟೆ ಸಿಕ್ಕಿತ್ತು, ಅದ್ರಲ್ಲಿ ತಂದ್ಕೊಟ್ಟಿದ್ದೀನಿ. ಜಾನಿಬಾಯಿ,
ನಿಮ್ದು ಇತ್ತೀಚೆಗೆ ಮದುವೆ ಆಗಿದ್ದು. ಐ ಲೈಕ್ ಇಟ್ ಭಯ್ಯ, ಬಗಳಿದ್ದ ಅವನು ನನಗಿಂತ ಇದಕ್ಕೆ ಬಟ್ಟಿದ್ದು. ಯಾಕೋ ಅವ್ನು ಹೊಡಿಯಕ್ ಮೂಡಿಲ್ಲ. ಐ ಲೈಕ್ ಇಟ್. ಲೇ, ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲೇ ಕಣೋ ನೆಕ್ಲೆಸ್ ತಂದು ಕೊಟ್ಟಿದ್ದು. ಜಾನಿ ಬಾಯಿ, ತಲೆ ಕೆಡ್ಸ್ಕೊಬೇಡಿ, ಹೋಗಿದ್ ಹೋಯ್ತು ಅಂತ ಮರ್ತ್ಬಿಟ್ಟು ಆರಾಮಾಗಿರಿ. ಕಳೆದೋಗಿರೋದು ನಿಮ್ ನೆಕ್ಲೆಸ್ ಆಗಿದ್ರೆ ಆರಾಮಾಗಿರ್ತಿದ್ರಪ್ಪ, ಆದ್ರೆ ಕಳೆದೋಗಿರೋದು ನನ್ನ ನೆಕ್ಲೆಸ್ಸು. ಭಯ್ಯ, ಸುಮ್ಮನೆ ಟೆನ್ಷನ್ ಮಾಡಿದ್ರೆ BP ಜಾಸ್ತಿ ಆಗ್ತದೆ, ಆಮೇಲೆ ಕುಡಿಯುವ ಕಾಫಿ ಕೂಡ ವಿಷಯದ ನಮ್ಮನೆ ಅನಿಸ್ತದೆ. ಸೊ ಬಿ ಕೂಲ್. ಪುಗುಟಿ ನನ್ನ ಟೆನ್ಷನ್ ನನಗಾದ್ರೆ ಯಾವ ಮೆಂಟ್ಲುಗಳು ಬೇರೆ. ಬಾಯ್ ಫುಲ್ ಮೆಂಟ್ಲು. ಇನ್ಸ್ಪೆಕ್ಟ್ರೆ, ನೆಕ್ಲೆಸ್ ಬಗ್ಗೆ ಏನಾದ್ರು ವಿಷಯ ಗೊತ್ತಾಯ್ತೇನ್ರಿ? ಇನ್ನೂ ಗೊತ್ತಾಯಿಲ್ಲ ಮರ್ರೆ, ಎನ್ಕ್ವೈರಿ ನಡೀತಾ ಇತ್ತು. ಇನ್ಸ್ಪೆಕ್ಟ್ರೆ, ಈ ತಿರ್ಬೋಕಿ ನನ್ನ ಮಕ್ಳ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತ್ರಿ? ನನಗೂ ಅದೇ ಅನುಮಾನ ಮರ್ರೆ. ನಾಳೆ ಕಣ್ಣಪ್ಪನವರು ಇನ್ಸ್ಪೆಕ್ಟ್ರು ಏನೋ ನೋಡ್ತಾ ಇದಾರಿ. ಈ ಗೌಡ್ರೆ, ಅಲ್ಲಿ ನೋಡ್ರಿ ಸೂರ್ಯ ಇರಾಕಿ ಎಷ್ಟೊಂದು ದುಡ್ಡು ಎಣಿಸ್ತಿದ್ದಾರೆ ಅಂತ. ಅವ್ರ ದುಡ್ಡನ್ನ ಅವ್ರು ಎಣಿಸ್ಕತ್ತವ್ರೆ, ನಿಮ್ಗೇನು ಬಾಧೆ? ಅಲ್ಲ ರೀ, ಬೀದಿ ಸುತ್ಕೊಂಡು ಅವ್ರ ಮನೇಲಿ ಐಕೊಂಡು ತಿನ್ನೋ ಇಂಥವ್ರ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ. ಅಂದ್ರೆ ನೀವು ಹೇಳೋದು ನಿಮ್ಮ ನೆಕ್ಲೆಸ್ಸನ್ನು ಕದ್ದು ಅದನ್ನು ಮಾರಿ ಅದೇ ದುಡ್ಡನ್ನು ಹಂಚ್ಕೊಂತಿದ್ರಂದಳಿಯ? ಕನ್ಫರ್ಮ್ ಆಗಿ ಹೇಳ್ತಿಲ್ಲ, ಒಂದು ಡೌಟ್ ಅಷ್ಟೇ. ಓ ಅಣ್ಣಪ್ಪನವ್ರಿ, ಅವರು ಮನೆ ಮುದ್ದೆ ಮಾರಿಗುಡಿ ನಿದ್ದೆ ಇರ್ಬೋದು, ಆದ್ರೆ ಕಂಡವ್ರಟ್ಟಿ ಕನ್ನ ಹಾಕೋ ಅಷ್ಟು ಕಳ್ಳನ ಮಕ್ಕಳಲ್ಲ. ಬಾಯ್ ಗೌಡ್ರೆ, ಒಂದ್ಸಲ ಡೌಟ್ ಬಂದ್ಮೇಲೆ ಕ್ಲಿಯರ್ ಮಾಡ್ಕೊಂಡಿದ್ರೆ ಈ ಕಾಕಿಗೆ ಅವಮಾನ ಮರ್ರೆ. ಬನ್ನಿ ಎಂತಂದಳಿ ಕೇಂಡೆ ಬಿಡುವ. ಅದೇನು ಕೇಳ್ತಿರೋ ಕೇಳ್ಕೊಳ್ಳಿ ನಡ್ರಿ. ಏನ್ರೋ ವೇಸ್ಟ್ ಬಾಡಿಗಳ, ಇಷ್ಟೊಂದು ದುಡ್ಡು ಇಟ್ಕೊಂಡ್ಬಿಟ್ಟಿದ್ರಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಹೆಕ್ಕತ್ತಿಂಬ ನಿಮ್ಗೆ ಕಿಮಿಕೆ ಅಂತಿಲ್ಲ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತಂದೇಳಿ ಹೇಳಿ. ಓಯ್ ಬಜರಂಗಿ ಎನಿಸ್ಬೇಡ್ಕದೆ, ನಡುವಿನಲ್ಲಿ ಮಾತಾಡ್ಬಿಡಪ್ಪ, ಲೆಕ್ಕ ತಪ್ಪಿ ಹೋಗ್ತದೆ. ಓಯ್ ನಸಿರುದಿನಿತ, ನಿಮಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ದುಡ್ಡು ಲೆಕ್ಕ ಮಾಡುವಾಗಂತ ನಿಮ್ಮ ಮಧ್ಯದಲ್ಲಿ ಪಿರಿಬಿರಿ. ಐ ಲೈಕ್ ಇಟ್. ಮೊದಲು ದುಡ್ಡು ಎಲ್ಲಿಂದ ಬಂತು ಅಂತ ಬೊಗಳು, ಆಮೇಲೆ ಲೆಕ್ಕ ಮಾಡ್ಕೋ. ಭಯ್ಯ, ಇದನ್ನು ನಾವು ಕಷ್ಟಪಟ್ಟು ಕೂನ್ ಪಸಿನ ಸುರಿಸಿ ಸಂಪಾದಿಸಿದ ಹಣ. ಲೇರಾಕಿ, ನಮ್ಮ ಬೆವರಿನ ಬೆಲೆ ಅವ್ರಿಗೆಲ್ಲ ಗೊತ್ತಾಗುತ್ತೆ, ಸುಮ್ಮನೆ ದುಡ್ಡೆನ್ಸ. ಕೂನು ಪಸೀನೆ ಸೆಮ್ಮೆ ಮಿಲ್ಲಿಕ್ಕೆ ತೊಕ್ಕಾಯಂಗೆ. ಹೌದಾ? ಹಂಗಾರೆ ಯಾವ ಮನೆಗೆ ನುಗ್ಗಿ ಕಷ್ಟಪಟ್ಟು ಸಂಪಾದನೆ ಮಾಡ್ರಿ ಅಂದೇಳಿ ಹೇಳಿ, ಇಲ್ದಿರ ಸ್ಟೇಷನಿಗೆ ಎತ್ತಾಯ್ಕೊಂಡೋಗಿ ಮುಖದ ಮೇಲೆ ಹೊಲಸಿನ ಹಣ್ಣು ಕಡಬ್ ಬರ್ಕ ಹ್ಯಾಂಗ್ ಮಾಡ್ತೆ. ರೇ ಇನ್ಸ್ಪೆಕ್ಟ್ರೆ, ದುಡ್ಡಿರೋರೆಲ್ಲ ಕಳ್ರು ಅಂತನಾ? ಈಗ ನನ್ನ ಹತ್ರನೂ ದುಡ್ಡಿದೆ, ಹಾಗಂತ ನಾನು ಕಳ್ಳನ? ನೋಡ್ರಿ ರೋಡಲ್ಲಿ ಕೂತ್ಕೊಂಡು ಸರಿಯಾಗಿ ಬೆಳೆ ಪೆಟ್ಟುಬಿಟ್ಟ. ಬಾಯ್, ನೀವಂತ ಬೇಜಾರು ಮಾಡ್ಕೊಂಡ್ಬೇಡಿ ಮಾರ್ರೆ, ನಾನು ನಿಮ್ಗೆ ಹೇಳೋದಲ್ಲ, ನಿಮ್ಮಂತ ಜನ ಬೇರೆ ಯಾರು ಇಲ್ಲ. ನೀವು ಪೇಪರ್ ಓದಿ. ಹೆಕ್ಕತ್ತಿಂಬಾವೆ, ನಿನ್ನೆ ರಾತ್ರಿ ಜಾನಿ ಅವ್ರ ಮನೆಗೆ ನುಗ್ಗಿ ನೆಕ್ಲೆಸ್ ಕದ್ದು ಅದೇ ನೆಕ್ಲೆಸ್ ಅನ್ನು ಮಾರಿ ಈಗ ಆ ದುಡ್ಡನ್ನು ಹಂಚ್ಕೊಂತಿದ್ರಿ ಅಲ್ಲ? ಇನ್ಸ್ಪೆಕ್ಟರ್, ಇನ್ನೊಂದ್ಸರ್ತಿ ಅಧಿಕ ಪ್ರಸಂಗ ಮಾತನಾಡಿದ್ರೆ ನಿಮ್ಮನ್ನು ಕೆಲಸದಿಂದ ಮಿಸ್ಡಿಸ್ ಮಾಡಿಸಿ ಬಿಡ್ತೇನೆ. ಇನ್ಸ್ಪೆಕ್ಟ್ರೆ, ಪಕ್ಕದ ಬೀದಿಲಿ ಮಲಯಾಳಿ ಒಬ್ಬ ದುಬೈಗೆ ಹೊರಟಿದ್ದ. ಅವನ ಮನೆ ಸಾಮಾನುಗಳನ್ನ ಲೋಡ್ ಮಾಡ್ಲಿಕ್ಕೆ ನಮ್ಮ ಹತ್ರ ಹೇಳಿದ. ನಾವ್ ಎಲ್ಲಾ ಸಾಮಾನನ್ನು ಲಾರಿಗೆ ಲೋಡ್ ಮಾಡಿದ್ವಿ. ನಾವು ಮಾಡಿದ ಕೆಲಸವನ್ನು ಮೆಚ್ಚಿ ಅವ 10 ರೂಪಾಯಿದು ಬಂಡಲ್ ಕೊಡ್ತ ಅಂತ ನೆನ್ಸಿದ್ರೆ ಐ ಲೈಕ್ ಇಟ್. ಅವ 100 ಬಂಡಲ್ ಕೊಟ್ಟ. ನಿಮ್ಗೆ ಇನ್ನ ಅನುಮಾನ ಇದ್ರೆ ನಮ್ಮ ಹತ್ರ ಫೋನ್ ನಂಬರ್ ಇದೆ, ಕೊಡ್ತೀವಿ, ಮಾತಾಡಿ. ಇನ್ಸ್ಪೆಕ್ಟ್ರೆ, ನಾ ಹೇಳಿಲ್ವಾ ಇವರು ಕಂಡವ್ರೊಟ್ಟಿ ಕನ್ನ ಹಾಕೋ ಕಳ್ಳನ ಮಕ್ಕಳಲ್ಲ ಅಂತ? ಸುಮ್ಮನೆ ಯಾರ್ಯಾರ ಮೇಲೂ ಅನುಮಾನ ಪಡ್ತಿದಾರಿ. ನಿಜವಾದ ಕಳ್ಳರನ್ನ ಹಿಡೀರಿ, ಇಲ್ವಾ ಹೊಟ್ಟಿಲಿ ತ್ಯಾವಡಿಸ್ಕೊಳ್ಳಿ. ಹಾಗಂದ್ರೆ ಅಡ್ಡಿಲ್ಲ. ಬನ್ನಿ ಮಧುರವ್ರೆ, ನೋಡಿ ನಿಮಗೋಸ್ಕರ ಎಂತ ಭಕ್ತ ಭೋಜನ ರೆಡಿ ಮಾಡ್ತೀನಿ. ಜಾನಿ, ಊಟ ಮಾಡಿ. ಬೇಡ ಮುದು, ನನ್ಗೆ ಯಾಕೋ ಹಸುವಿಲ್ಲ. ಮಧುರವ್ರೆ, ಅಣ್ಣಯ್ಯಪ್ಪನವ್ರನ್ನ ನೋಡ್ತಾ ಇದ್ರೆ 3 ದಿನದಿಂದ ಹಚ್ಕೊಂಡ್ರೆ ಡಾಕ್ಟರ್ ಅವ್ರೆ, ಆದ್ರೂ ಉಣ್ಣದ್ ಬೇಡ ಅಂತವ್ರೆ. ಗೌಡ್ರೆ, ನಾನು ನೆಕ್ಲೆಸ್ ಕಳ್ದೋಗಿರೋ ವಿಷಯ ನಿಮಗೆ ಗೊತ್ತಲ್ವಾ? ಅವ್ರು ಅದೇ ಫೀಲಿಂಗಲ್ಲಿ ಊಟ ಮಾಡ್ತಿಲ್ಲ. ಅಯ್ಯೋ ಸುನಿ, ಕಳೆದೋದು ನೆಕ್ಲೆಸ್ ಕಳೆದೋಯ್ತು, ಅದಕ್ಕಾಗಿ ಉಣ್ಣೋದು ತಿನ್ನೋದು ಬಿಡಕ್ಕಾದ್ದ? ಅಣ್ಣಯ್ಯಪ್ಪನವ್ರೆ, ಖುಷಿ ಉಣ್ಣಿ. ಯಾರು ಹೇಳಿದ್ರು ಅಷ್ಟೇ ಗೌಡ್ರೆ, ನೆಕ್ಲೆಸ್ ಸಿಗೋವರೆಗೂ ನಾನು ಊಟ ಮಾಡಲ್ಲ. ತೊಂದರೆ ಇಲ್ಲ, ಬೇಡ ಅಂದ್ರು ಬಾಯಿಗೆ ತುರ್ಕಕ್ಕ ನೀವೇನು ಹೇಳಕ್ ಕೂಸ. ಮಧುರವ್ರೆ, ಅಣ್ಣಯ್ಯಪ್ಪನವ್ರು ಉಣ್ದೇರೇನಂತೆ, ನೀವು ಅದು ಹಸಿ ಉಣ್ಣಿ. ಗಂಡ ಹಸ್ಕೊಂಡಿರುವಾಗ ನಾನು ಹೇಗೆ ಊಟ ಮಾಡೋಕ್ಕಾಗುತ್ತೆ? ಜಾನಿಯವರೇ, ಊಟನೆಲ್ಲ ಹಂಗೆ ಬೇಡ ಅಂತ ಅನ್ಬಾರ್ದು. ನನ್ನ ಕೈಯಾರೆ ಪ್ರೀತಿಯಿಂದ ಅಡುಗೆ ಮಾಡೀನಿ, ಒಸಿ ಉಣ್ಣಿ. ಜಾನಿ, ಇಷ್ಟೊತ್ತು ಊಟ ಮಾಡಿ ಅಂತ ಎಷ್ಟು ಹೇಳಿದ್ರು ಮಾಡಲ್ಲ ಅಂದವರು ಈಗೇನಾಯ್ತು? ಅದು ಪಾರೋರು ಪ್ರೀತಿಯಿಂದ ಅಡುಗೆ ಮಾಡಿದ್ರು ಏನಂದ್ರಲ್ಲ, ಅವ್ರಿಗೆ ಬೇಜಾರು ಮಾಡ್ಬಾರ್ದು ಅಂತ ತಿಂತಾ ಇದ್ದೀನಿ. ಸುಂದ್ರಿ ಮೇಡಮ್, ಓಯ್ ಸುಂದ್ರಿ ಮೇಡಮ್, ಓಯ್ ಜಾನಿ ಅವರೇ, ನಿಮ್ಮ ನೆಕ್ಲೆಸ್ ಸಿಕ್ಲಿಲ್ಲ ಅಂದೇಳಿ ಹೇಳಿ ನಾನು 1 ಗ್ಲಾಸ್ ನೀರು ಕುಡಿದೆ, ಬೀದಿ ಸುತ್ತಿದ್ದೆ, ನೀವು ಇಲ್ಕೊಂಡ್ರೆ ಈ ನಮ್ನೆ ಮುಗ್ತಿದ್ರ್ಯಾ?
ನಿಮ್ಗೊಂಚೂರು ನಗ ನಾಚಿಕೆ ಇಲ್ಲ ಬರ್ರೆ. ಬಜರಂಗಿ ಇನ್ಸ್ಪೆಕ್ಟ್ರೆ, ನೀವು ಬೇಜಾರು ಮಾಡ್ಕೋಬೇಡಿ, ಒಂದೇ ಒಂದು ನಿಮಿಷ ರೀ. ಪಾರು, ಅಡುಗೆ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗೌಡ್ರೆ, ನಾವಿನ್ ಬರ್ತೀವಿ. ಬನ್ನಿ, ಬಿಟ್ಟು ಬರ್ತೀನಿ. ರೀ ಗೌಡ್ರೆ, ನಾವೇನು ಉಗಾಂಡಾಗ ಹೋಗ್ತಿದೀವೇನ್ರಿ? ಹೋಗ್ತಿರೋದು ಎದುರು ಮನೆಗೆ. ರೀ ಇನ್ಸ್ಪೆಕ್ಟ್ರೆ, ಹೇಗಾದ್ರೂ ಮಾಡಿ ಆ ನೆಕ್ಲೆಸ್ ಹುಡ್ಕೊಟ್ಬಿಟ್ರಿ ಪ್ಲೀಸ್. ಅಡ್ಡಿಲ್ಲ ಮರ್ರ, ಹುಡ್ಕುವ. ಒಂದು 500 ರೂಪಾಯಿ ಬೇಡ ಕೊಟ್ಟಿರಲ್ಲ ಹಾಕಿದ್ದೀತ. ಮಧು ಏನಾಯ್ತಮ್ಮ? ಮಧು ಏನಾಯ್ತಮ್ಮ? ಜಾನಿ ನೆಕ್ಲೆಸ್ ಸಿಕ್ಬಿಡ್ತು. ಮಧುರವ್ರೆ, ಅಂತೂ ನಿಮ್ ನೆಕ್ಲೆಸ್ ಸಿಕ್ತಲ್ಲ, ಅಷ್ಟ್ ಸಾಕು ಬಿಡಿ. ನಾನು ಆಗಲೇ ಹೇಳಲಿಲ್ಲ ಸುಂದ್ರಿ ಮೇಡಮ್, ನಾನು ಒಂದು ಕೇಸಿಗೆ ಕೈ ಹಾಕಿದೆ ಅಂದ್ರೆ ಅದು ಸಾಲ್ವ್ ಆಗುವವರೆಗೂ ಬಿಡುವುದಿಲ್ಲ. ಆ ಕಳ್ಳನೇ ನನ್ನ ಮೇಲಿನ ಹೆದರಿಕೆಗೆ ಈ ನೆಕ್ಲೆಸ್ ನಿಲ್ಲಿಟ್ಟು ಹೋಯ್ದ. ಇನ್ಸ್ಪೆಕ್ಟರ್, ಈ ಬಾಕ್ಸ್ ಅಲ್ಲಿ ಯಾವ್ದೋ ಲೆಟ್ರು ಇದೆ. ಮಧುರವ್ರೆ, ಅದ್ರಲ್ಲಿ ಯಾರಿದ್ದು ಅಂತ ಓದ್ಬಿಟ್ಟು ಹೋಗ್ಬಿಡಿ. ಈ ನೆಕ್ಲೆಸ್ ಅನ್ನ ಕದ್ದಿದ್ದಕ್ಕೆ ನನ್ನನ್ನ ಕ್ಷಮಿಸ್ಬೇಕು. ನನ್ನ ಇಡೀ ಕಳ್ತನ ಜೀವನದಲ್ಲಿ ಈ ತರದ ಒಂದು ನೆಕ್ಲೆಸ್ ಅನ್ನ ನಾನು ಕದ್ದೇ ಇರ್ಲಿಲ್ಲ. ಯಾಕಂದ್ರೆ ಇದನ್ನೊಬ್ಬ ಭಿಕಾರಿ ನಾಲಾಯ್ಕು ಕೊಂಡ್ಕೊಂಡ್ ಬಂದಿರೋದು ಅಂತ ನಂಗೆ ಗೊತ್ತಿರ್ಲಿಲ್ಲ. ನೀವು ಅನ್ಕೊಂಡಿರೋ ಹಾಗೆ ಇದು 2 ಲಕ್ಷ ಚಿನ್ನದ ನೆಕ್ಲೆಸ್ ಅಲ್ಲ, ಇದು 200 ರೂಪಾಯಿಗೆ ಸಿಗೋ ಡೂಪ್ಲಿಕೇಟ್ ನೆಕ್ಲೆಸ್. ಮತ್ತೆ ಮರ್ರೆ, ಎಂತ ನಾಲಾಯಕ್ಕೆ ಸಿಕ್ತ. ಗೌಡ್ರೆ, ನೀವು ಹೊರಡಿ. ಪಾರು, ನಾನೀಗ ಆಮೇಲೆ ಸಿಗ್ತೀನಿ. ಅಣ್ಣ ಎಪ್ನೋರಿ ಬ್ಯಾ. ನೀವು ಒಳಗ್ ಬನ್ನಿ. ಬರೋರೆ ಗೌಡ್ರೆ ಬಾಯ್.